ಆತ್ಮೀಯ ಪ್ರಜಾವಾಣಿ ವೀಕ್ಷಕರಿಗೆ ಎಲ್ಲರಿಗೂ ಸಹ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಸಹ ಈ ಪರಾಭವ ನಾಮ ಸಂವತ್ಸರ ಒಳಿತನ್ನು ಮಾಡಲಿ ಅಂತ ಆಶ್ರಯ ಮಾಡ್ತಾಯಿದ್ದೀನಿ. ಮೇಷರಾಶಿ. ಈ ರಾಶಿಯ ಆದಾಯ ವ್ಯಯಗಳನ್ನು ನೋಡಿದಾಗ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಹೀಗಂದ್ರೆ ಏನು ಅಂದರೆ ನಿಮಗೆ ಆದಾಯ ಹೆಚ್ಚಿಗೆ ಬರುತ್ತೆ, ಖರ್ಚು ಕಡಿಮೆ ಇರುತ್ತೆ, ಆರೋಗ್ಯ ಕಡಿಮೆ ಇದ್ದು ಅನಾರೋಗ್ಯ ಜಾಸ್ತಿ ಇರುತ್ತೆ. ರಾಜಪೂಜೆ ಅಂದರೆ ಸಮಾಜ ಅಥವಾ ಬಂಧುಗಳಿಂದ ಸಿಗುವ ಗೌರವ. ರಾಜಕೋಪ ಅಂದರೆ ಈ ಅಪವಾದಗಳು, ಬಂಧುಗಳ ದ್ವೇಷ ಮಾಡೋದು ಅಥವಾ ಯಾವುದೋ ದ್ವಂದ್ವ ನಿರ್ಧಾರಗಳಲ್ಲಿ ಸಿಲುಕು, ಇದನ್ನು ರಾಜಕೋಪ ಅಂತ ಕರೀತಾರೆ. ಈ ವರ್ಷದಲ್ಲಿ ಗುರು ರಾಶಿಯಿಂದ 3 ಮತ್ತು 4, 5ನೇ ಮನೆ, ನಿಮ್ಮ ರಾಶಿಯಿಂದ ಈ 3 ಮನೆಯಲ್ಲೂ ಸಂಚಾರ ಮಾಡ್ತಾನೆ. ಶನಿ ವ್ಯಯದಲ್ಲಿರ್ತಾನೆ. ಬುಧ, ಕುಜ, ರಾಹುಗಳು ಲಾಭದಲ್ಲಿ ಇರ್ತಾರೆ. ಆದಾಯವು ಬಹಳ ಚೆನ್ನಾಗಿದ್ದು ಹಣಕಾಸನ್ನು ಉಳಿಸಬಹುದು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಉಳಿಸಲೇಬೇಕಾದ ಅನಿವಾರ್ಯತೆ ಕೂಡ ನಿಮಗಿರುತ್ತೆ. ಆ ಬುದ್ಧಿವಂತಿಕೆ ಇಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ತೆಗೆದುಕೊಳ್ಳಿರಿ. ಯಾಕೆ ಅಂದರೆ ಅನಾರೋಗ್ಯಕ್ಕಾಗಿ ಹಣ ಹೆಚ್ಚು ಖರ್ಚಾಗುತ್ತೆ. ಆರಂಭದಲ್ಲಿ ಸ್ವಲ್ಪ ಚೆನ್ನಾಗಿರಲ್ಲ ಆರೋಗ್ಯ. ಬಂಧು ಬಾಂಧವರ ಪ್ರೀತಿ ನಿಮಗೆ ಸಿಗುತ್ತೆ. ಕೌಟುಂಬಿಕ ಸುಖ ಸಹ ಇರುತ್ತೆ. ಉದ್ಯೋಗದಲ್ಲಿ ಧನಲಾಭವಿರುತ್ತೆ. ಸೇವಕ ವರ್ಗಗಳಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಹಕಾರಗಳು ದೊರೆಯುತ್ತೆ ಮತ್ತು ಅವರಿಂದ ಹೆಚ್ಚು ಸಹಾಯಗಳೂ ಸಿಗುತ್ತೆ. ರೈತರ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮ ಪಡಲೇಬೇಕು. ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಹೆಚ್ಚು ಅನುಕೂಲತೆ, ಉನ್ನತ ಸ್ಥಾನ ಸಿಗುವುದು ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲವಿರುತ್ತೆ. ವಿವಾಹ ಸಂಬಂಧಗಳು ಒದಗುವ ಸಾಧ್ಯತೆಗಳಿವೆ. ಸಂತಾನ ಅಪೇಕ್ಷೆ ಪಡುತ್ತಿರುವವರಿಗೆ ಶುಭ ಸೂಚನೆಗಳಿವೆ. ಹೊಸ ಆಸ್ತಿಯನ್ನು ಖರೀದಿ ಮಾಡಬಹುದು. ಸೈನ್ಯ, ಆರಕ್ಷಕರು ಇಂಥ ಜಾಗಗಳಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲತೆಗಳು ಹೆಚ್ಚುತ್ತವೆ. ಕೋರ್ಟ್ ಕಚೇರಿ ವಿಷಯದಲ್ಲಿ ನಿಮ್ಮ ಕಡೆಗೆ ಸ್ವಲ್ಪ ಜಯವಿರುತ್ತೆ. ಇಷ್ಟೆಲ್ಲ ಆದರೂ ಸಹ ಇನ್ನೂ ಹೆಚ್ಚು ಒಳಿತಬೇಕು ಅನ್ನೋರಿಗೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಕುಜನ ಮಂತ್ರವನ್ನು ಜಪಿಸಿರಿ ಮತ್ತು ಶಕ್ತಿ ದೇವತೆಗಳು ಅಂದರೆ ದುರ್ಗಾ ಪರಮೇಶ್ವರಿ ಅಥವಾ ಮಾರಮ್ಮ, ರಾಜರಾಜೇಶ್ವರಿ ಈ ಥರ ನೀವು ನಂಬುವಂಥ ಒಂದು ದೇವತೆಗಳಿಗೆ ಕುಂಕುಮಾರ್ಚನೆ ಮಾಡೋದರಿಂದ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಆದಮೇಲೂ ಸಹ ನಿಮ್ಮ ಜನ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕನುಗುಣವಾಗಿ ನಡ್ಕೊಳ್ಳೋದು ಬಹಳ ಒಳ್ಳೆಯದು.